ನಾನು ಎದುರಾಕೊಳ್ಳೋದು ಅಂತ ಬಂದಾಗ ನಾನು ಯಾರಿಗೂ ಕೇರ್ ಮಾಡೋ ಪ್ರಮೇಯನೇ ಇಲ್ಲ. ಅವ್ರಂಗೆ ನಾನು ಅಂತಾರೆ, ನಾನು ಹಂಗೆ ನಾನು ಅಂತ ಹೇಳೋ ತಾಕತ್ತು ನನಗೂ ಇದೆ. ಬಟ್ ಇರಲಿ ಸರ್, ಇವತ್ತು ಅವರು ಅಂದ್ಕೊಂಡಿರ್ಬೋದು ನಾನು ಆಕಾಶದಲ್ಲಿದ್ದೀನಿ ಅಂತ. ನಾನು ಭೂಮಿಯಲ್ಲೇ ಇರೋದು. ಅಂದರೆ ಇಲ್ಲ, ನಾವೆಲ್ಲ ಅಲ್ಲೋ ಎಲ್ಲೋ ಕೂಲಿ ಕೆಲಸ ಮಾಡ್ಕೊಂಡು ನಾವು ಜೀವನ ಮಾಡ್ಬೋದು. ಬಟ್ ಇನ್ನೊಬ್ರ ಹತ್ರ ಹೋಗಿ ಕೈ ಚಾಚುವಂಥ ಪ್ರಮೇಯ ನನಗಿಲ್ಲ. ಆಮೇಲೆ ಇನ್ನೊಬ್ರು ರಂಗಲ್ಲಿ ಬದುಕುವಂಥ ಪ್ರಮೇಯನೂ ನನಗಿಲ್ಲ. ಇನ್ನೊಬ್ರ ಬಾಯಿಗೆ ಕೈ ಹಾಕಿ ಅನ್ನ ಕಿತ್ಕೊಳ್ಳುವಂಥ ಬುದ್ಧಿ ನನಗೆ ಇಲ್ಲೂ ಇಲ್ಲ. ಆಮೇಲೆ ಈ ಥರದ ಇಲ್ಲದೆ ಇರೋದನ್ನು ಮಾತಾಡಿ ಪಬ್ಲಿಸಿಟಿಗೆ ಇಟ್ಟಿಸ್ಕೋಬೇಕು ಅನ್ನೋ ಮನಸ್ಥಿತಿ ನನಗಿಲ್ಲೂ ಇಲ್ಲ ಸರ್. ಏನಿದೆ ಸತ್ಯ ಮಾತಾಡ್ತಾ ಇದ್ದೀನಿ, ಸತ್ಯನೇ ನಾನು ಹೇಳ್ತಾ ಇದ್ದೀನಿ. ಬಟ್ ಇದು ನಿಮ್ಮಿಬ್ಬರ ನಡುವಿನ ಕಾಂಟ್ರವರ್ಸಿ ಅಥವಾ ನಿಮ್ಮಿಬ್ಬರ ನಡುವಿನ ವೈಮನಸ್ಸಾಗಿದ್ರು ಕೂಡ ಹೊರಗಡೆಯಿಂದ ಇದನ್ನ ನೋಡ್ತಾ ಇರೋದು ಕನ್ನಡ ಚಿತ್ರರಂಗದ ಒಡಕು. ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕರೊಬ್ಬರಿಗೂ ಮತ್ತೊಬ್ಬರು ಸ್ಟಾರ್ ನಟರೊಬ್ಬರಿಗೂ ಒಂದು ವೈಮನಸ್ಸು. ಹಲವು ಚಿತ್ರಗಳನ್ನು ಒಟ್ಟಿಗೆ ಮಾಡಿ ಆ ಜೋಡಿ ಹಿಟ್ ಕಂಡಿತ್ತು, ಅವ್ರ ನಡುವೆ ವೈಮನಸ್ಸು. ಮೊದಲಲ್ವಲ್ಲ ಸರ್ ಅವ್ರಿಗೆ? ಸರ್ ಇದೇನು ಮೊದಲಲ್ವಲ್ಲ. ನಮ್ಮಂಥ ಬೇಕಾದಷ್ಟು ಜನ ತಗಡು ಪ್ರೊಡ್ಯೂಸರ್ಗಳು ಬೇಕಾದಷ್ಟು ತೊಂದರೆ ಅನುಭವಿಸಿದ್ದೀವಿ. ಸೊ ಅದರಲ್ಲಿ ನಾನು ಒಬ್ಬ ಅಷ್ಟೇ. ಇಷ್ಟು ದಿನ ಬೇಕಾದಷ್ಟು ಜನ ತಗಡುಗಳಿದ್ರು, ಆ ತಗಡಲ್ಲಿ ನಾನು ಒಂದು ತಗಡು ಸೇರಿಕೊಂಡೆ, ಚಿಕ್ಕ ತಗಡು ಅಷ್ಟೇ. ಅಲ್ಲ ಅಂದರೆ ಅನ್ನ ಹಾಕೋರು ನಿರ್ಮಾಪಕರುಗಳು ನಿಮ್ಮನ್ನ ದೇವರು ಅಂತ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ರು. ನಿರ್ಮಾಪಕರೇ ನಮ್ಗೆ ಅನ್ನ ಹಾಕೋರು ಅಂತ, ನಿಮಗೆ ತಗಡು ಅಂತ ಹೇಳ್ತಾರೆ. ಇವತ್ತು ಏನಂತ ಅರ್ಥ ಆಗಲ್ಲ ಸರ್. ಕುರುಡು ಕಾಂಚಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವ್ರನ್ನ ತುಳಿಯುತ್ತಲಿತ್ತು ಅಂತಿದೆ. ಅದು ಸುಮ್ಮನೆ ಹೇಳಿಲ್ಲ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತಾರೆ. ಹಂಗೆ ಇವತ್ತೆಲ್ಲ ನಾವೆಲ್ಲ ಒಂದು ಮೆಟ್ಲು ಅಷ್ಟೇ. ನಾವೆಲ್ಲ ಅವ್ರ ಗೆಲ್ಲುವಲ್ಲಿ ನಮ್ಮ ಪಾತ್ರ ಇಲ್ಲ. ಬಟ್ ಬೇಕಾದಷ್ಟು ಜನ ನನ್ನಂಥ ತಗಡು ಪ್ರೊಡ್ಯೂಸರ್ಗಳ ಕೊಡುಗೆ ಬೇಕಾದಷ್ಟಿದೆ. ನೀವು ಹೇಳ್ದಂಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಣ್ಣವರು ನಿರ್ಮಾಪಕರು ಅಂದಾತರು ಅಂತ ಹೇಳಿದ್ದಾರೆ. ಸಾಕು ಸರ್, ನಾವು ರಾಜ್ಕುಮಾರ್ ಸರ್ಗೆ ಸಿನಿಮಾ ಮಾಡುವಷ್ಟದ್ದು ಅವಕಾಶ ಸಿಗಲಿಲ್ಲ. ಬಟ್ ಅಟ್ಲೀಸ್ಟ್ ಮುಂದಿನ ದಿವಸಗಳಲ್ಲಿ ಅವ್ರು ಹಾಕ್ಕೊಟ್ಟಿದ್ದ ಹಾದಿಯಲ್ಲಿ ನಾವು ನಡೀತೀವಿ. ಬಟ್ ನಾನು ಹೇಳೋದಿಷ್ಟೇ, ವ್ಯಕ್ತಿ ದೊಡ್ಡವನೋ ಚಿಕ್ಕವನೋ ಎಲ್ಲರಿಗೂ ಒಂದು ರೀತಿ ನೀತಿ ನಿಯಮ ಅನ್ನೋದು ಇರ್ತದೆ. ಯಾರೂ ಅಷ್ಟೇ ಅಳಿ ತಬ್ಬಾರ್ದು. ಆಮೇಲೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಬಗ್ಗೆನೂ ಯಾರಾದರೂ ಅವಹೇಳನ ಮಾಡಿದಾಗ ನನ್ನ ಕಡೆಯಿಂದ ದೊಡ್ಡ ಮಟ್ಟಕ್ಕೆ ಉತ್ತರ ಸಿಗ್ತದೆ. ನಾನು ಸಾಮಾನ್ಯ ವ್ಯಕ್ತಿ ಅಂತ ನೀವು ಅಂದ್ಕೊಂಡಿದ್ರೆ ಸುಳ್ಳು. ನನ್ನಿಂದ ನಿಮ್ಮಿಂದ ನಾನು ಗುಮ್ಮಿಸ್ಕೋತೀನಿ ಮಾಡ್ತೀನಿ. ನೀವು ಹಸುನ ಓರಿನ, ನೀವು ಬೀದಿಯಲ್ಲಿ ಬಿಟ್ಟಿರೋ ಓರಿನ ಸಿಕ್ಕಿದವ್ರಿಗೆಲ್ಲ ಗುಮ್ಮಕ್ಕೆ ಹೇಳಿ, ಅದನ್ನು ಹೇಳ್ತಾರೆ ಬೇಡ. ಯಾಕಂದರೆ ನಾನೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಇನ್ನೊಬ್ಬರ ಬಗ್ಗೆ ನಾನು ಅವಹೇಳನವಾಗಿ ಮಾತಾಡಬಾರ್ದು. ದೊಡ್ಡವ್ರು ಏನೇ ಮಾತಾಡಿದ್ರು ಆಶೀರ್ವಾದ ಅಂತಲೇ ನಾನು ತೊಗೋತೀನಿ. ವಯಸ್ಸಲ್ಲಿ ದೊಡ್ಡವರು ಅವ್ರು ಹತ್ರ 50 ವರ್ಷ ಆಗಿದೆ ಅವ್ರಿಗೆ. ಹತ್ರ 50 ವರ್ಷ, ಮೋಸ್ಟ್ಲಿ 47-48 ವರ್ಷ ಇರ್ಬೋದು. ಅವರಿಂದ ನಾವು ಕಲಿಯೋದು ಬೇಕಾದಷ್ಟಿದೆ. ನಾನು ಎಲ್ಲ ಈ ಹಿಂದೆನೂ ಹೇಳಿದ್ದೆ, ಅವ್ರು ಬೆಳೆದಿರೋ ರೀತಿಗೆ ನಾನು ನಿಜವಾಗ್ಲೂ ಫ್ಯಾನ್ ಅಂತೇಳಿ. ಬಟ್ ಮುಂದಕ್ಕೂ ಹಂಗೆ ಇರ್ತದೆ. ಬಟ್ ಯಾವತ್ತೂ ಅಷ್ಟೇ ನಾನು ನಂಬಿರೋದೇನು ಅಂದರೆ ನೆವರ್ ಮೀಟ್ ಯುವರ್ ಹೀರೋ ಅಂತ. ಸೊ ಹಂಗಾಗಿ ಸಾಕಷ್ಟು ಪಾಠ ಕಲ್ತಿದ್ದೀನಿ.